ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಎಗ್ ರೆಸಿಪಿನ ತೊಗೊಬಂದಿದ್ದೀನಿ. ಅಂದರೆ ಇದೊಂದು ಎಗ್ ಸೈಡ್ ಡಿಶ್ ರೆಸಿಪಿ ಅಂತಲೇ ಹೇಳ್ಬೋದು. ಎಗ್ ರವಾ ಫ್ರೈ ಅಂತೇಳಿ. ಸೊ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ನಾನು ಈ ರೆಸಿಪಿಲಿ ಫಸ್ಟ್ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ರೆಸಿಪಿಗೋಸ್ಕರ ನಾನು 4 ಮೊಟ್ಟೆನ ತೊಗೊಂಡಿದ್ದೀನಿ. ನಾನು ರೀಸೆಂಟಾಗಿ ಅಗಾರೋ ಅವ್ರದ್ದು ಎಗ್ ಬಾಯ್ಲರ್ನ ತೊಗೊಂಡಿದ್ದೆ. ಸೊ ಇದರಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಅಲ್ಲಿ ಒಂದು ಮೆಜರಿಂಗ್ ಕಪ್ ಕೊಟ್ಟಿರ್ತಾರೆ, ಅದರಲ್ಲಿ ನೀರನ್ನ ಹಾಕ್ಕೋಬೇಕು. ನಂತರ ಮೇಲೆ ಒಂದು ಪ್ಲೇಟ್ ಇಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಅಲ್ಲಿ ಎಷ್ಟು ಮೊಟ್ಟೆ ಅಂತ ಇದೆ ನೋಡಿ, ಅಷ್ಟು ಮೊಟ್ಟೆನ ಇಟ್ಬಿಟ್ಟು ಕುಕ್ ಮಾಡ್ಕೊಳ್ಳೋ ಅಂಥದ್ದು. ಕಂಪ್ಲೀಟಾಗಿ ಇಡಬೇಕು ಅಂತ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಡ್ಬೋದು. ಸೊ ಆಮೇಲೆ ಈ ರೀತಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು. ಅದೊಂದು 15 ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೇ ಆಗೋಕ್ಕೆ. ಸೊ ಅಷ್ಟರೊಳಗೆ ನನಗೆ ಬೇರೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡೋಣ ಬನ್ನಿ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಅರ್ಧ ನಿಂಬೆಹಣ್ಣಿಂದ ರಸ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನಾನು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್. ಸೊ ಫಸ್ಟ್ ನಾನಿಲ್ಲಿ ಮ್ಯಾರಿನೇಷನ್ಗೋಸ್ಕರ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು. ಸೊ ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡು ಇದಕ್ಕೆ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲ ಇಟ್ಕೊಂಡಿದ್ವಲ್ಲ ಅದು, ಅರಿಶಿನ ಪುಡಿ, ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಎಣ್ಣೆನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಎಣ್ಣೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೂಡ ಬಳಸೋಕ್ಕೆ ಹೋಗಬೇಡಿ. ನೀವು ಜಸ್ಟ್ ಇದನ್ನು ಕಲಿಸ್ತಾ ಹೋದರೆ ನಿಮಗೆ ಯಾವ ಥಿಕ್ನೆಸ್ಗೆ ಬೇಕೋ ಗೊತ್ತಾಗುತ್ತೆ ಆ ಮಸಾಲ. ಸೊ ನಾನಿಲ್ಲಿ ನನಗೆ 3/4 ಟೇಬಲ್ ಸ್ಪೂನಷ್ಟೇ ಸಾಕಾಯಿತು. ಸೊ ನಾನು ಸ್ವಲ್ಪ ಎಣ್ಣೆನ ಮಿಕ್ಸಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ಸೊ ಅಷ್ಟರೊಳಗೆ ಮೊಟ್ಟೆ ಕೂಡ ಬೆಂದಿದೆ. ಸೊ ನಾನಿಲ್ಲಿ 4 ಮೊಟ್ಟೆನೂ ಕೂಡ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಸೊ ನಿಮಗೆ ಯಾವ ಥಿಕ್ನೆಸ್ಗೆ ಬೇಕು ನೋಡಿ, ಬಟ್ ಅದು ಭಂಡಾರ ಇದೆ ಅಲ್ವಾ, ಅದು ಬೇಗ ಬಿಡಿಸ್ಕೊಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1 ಮೊಟ್ಟೆಯಲ್ಲಿ 4 ಪೀಸ್ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಮಾಡೋಕ್ಕಾದರೆ ಇನ್ನೂ ಕೂಡ ಒಂದು 5 ಅಥವಾ 6 ಪೀಸ್ ಕೂಡ ಮಾಡ್ಕೋಬೋದು. ಸೊ ನನಗೆ ಸ್ವಲ್ಪ ದಪ್ಪನೇ ಇರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 1 ಮೊಟ್ಟೆಯಲ್ಲಿ 4 ಪೀಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ 4 ಮೊಟ್ಟೆನೂ ಕೂಡ ಕಟ್ ಮಾಡ್ಕೊಳ್ತೀನಿ. ಸೊ ನಂತರ ಇಲ್ಲಿ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಎಲ್ಲ ಸ್ಲೈಸಸ್ಗೂ ಕೂಡ ನೀಟಾಗಿ ಹಚ್ಕೋಬೇಕಾಗುತ್ತೆ. ಸೊ ಅದು ಭಂಡಾರ ಇದೆ ಅಲ್ವಾ, ಅದು ಕೈಗೆ ಬರುತ್ತೆ, ಬಟ್ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಮಸಾಲೆನ ಹಚ್ಕೊಳ್ಳಿ ಈ ರೀತಿಯಾಗಿ. ಸೊ ಇದೇ ರೀತಿ ಎಲ್ಲ ಪೀಸಸ್ಗೂ ಕೂಡ ಮಸಾಲಾನ ಹಚ್ಕೊಳ್ಳೋಣ. ಸೊ ಇದನ್ನು 5ರಿಂದ 10 ನಿಮಿಷ ಹಾಗೆ ಮ್ಯಾರಿನೇಷನ್ಗೋಸ್ಕರ ಇಡಬೇಕಾಗುತ್ತೆ. ಸೊ ನಂತರ ಇದಕ್ಕೆ ಇನ್ನೊಂದು ಮಿಕ್ಸಿಂಗ್ ಬೇಕು. ಇನ್ನೊಂದು ಪ್ಲೇಟ್ನ ತೊಗೊಂಡ್ಬಿಟ್ಟು ನಾನೇನು ಚಿರೋಟಿ ರವೆ ತೊಗೊಂಡಿದ್ದೆ ಅಲ್ವಾ, ಅದು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ 10 ನಿಮಿಷ ಆದಮೇಲೆ ನಾವೇನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಮೊಟ್ಟೆ ಪೀಸಸ್ನೆಲ್ಲ, ಸೊ ಇದನ್ನು ಒಂದೊಂದೇ ಪೀಸಸ್ನ ತೊಗೊಂಡು ಇದರೊಳಗಡೆ ಡಿಪ್ ಮಾಡಬೇಕು ಈ ರೀತಿಯಾಗಿ. 2 ಸೈಡು ಕೂಡ ಈ ರೀತಿಯಾಗಿ ರೊಟೇಟ್ ಮಾಡಬೇಕು. ಸೊ ಇದೇ ರೀತಿಯಾಗಿ ಎಲ್ಲ ಮೊಟ್ಟೆ ಪೀಸಸ್ಗೂ ಕೂಡ ಈ ರೀತಿಯಾಗಿ ರವೆನ ಹಾಕ್ಕೊಳ್ಳೋಣ. ಸೊ ನೋಡಿ, ಇಷ್ಟೇ, ತುಂಬಾ ಸಿಂಪಲ್ಲು. ಸೊ ನಾನಿಲ್ಲಿ ಫ್ಲೇಮ್ನ ಆನ್ ಮಾಡಿಬಿಟ್ಟು ಒಂದು ತವಾನ ತೊಗೊಂಡಿದ್ದೀನಿ. ಸೊ ಈ ರೀತಿ ಬ್ರಷ್ ಸಹಾಯದಿಂದ ತವಾ ಪೂರ್ತಿ ಈ ರೀತಿಯಾಗಿ ಎಣ್ಣೆನ ಹಚ್ಕೋಬೇಕು. ಸೊ ತವಾ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಇದು ಬಿಸಿ ಆಗಿದ್ದ ಕೂಡಲೇ ನಾವೇನು ಎಗ್ ಸ್ಲೈಸಸ್ ಎಲ್ಲ ಇಟ್ಕೊಂಡಿದ್ದೀವಲ್ಲ
ಅದನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ಸೊ ತುಂಬ ಹತ್ತತ್ರ ಹಾಕ್ಕೋಬೇಡಿ, ಈ ರೀತಿಯಾಗಿ ಒಂದು 6-7 ಪೀಸಸ್ನ ಮಾತ್ರ ಹಾಕ್ಕೊಳ್ಳಿ, ಮಗ್ಚಾಕಬೇಕಲ್ವ ಹಾಗಾಗಿ. ಸೊ ಇದೇ ರೀತಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದೇ ರೀತಿ ಮಿಕ್ಕಿರೋ ಅಂತಹ ಸ್ಲೈಸಸ್ನು ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಅಂತೇಳಿ. ಸೊ ನೀವು ಯಾವಾಗಲೂ ಒಂದೇ ರೀತಿಯಾಗಿ ಮಾಡ್ಕೊಂಡು ತಿಂದಿದ್ರೆ ಈ ರೀತಿಯಾಗಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಖಾರ ಪುಡಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಇದು ತುಂಬಾ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ ಅಂತ ಹೇಳ್ಬೋದು. ಬೇಳೆ ರಸಮ್ಮು ಅಥವಾ ಎಲ್ಲದಕ್ಕೂ ಕೂಡ ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಬೇಗ ಕೂಡ ಆಗುವಂತಹ ರೆಸಿಪಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.